ಅವ್ರದ್ದು ಎದುರಿಸ್ತಾ ಇದೀವಿ. ಹಾಗಾಗಿ ಇದನ್ನ ಮನವಿ ಅಂತಾದ್ರೂ ತಿಳ್ಕೊಳ್ಳಿ, ಇಲ್ಲ ಎಚ್ಚರಿಕೆ ಅಂತನಾದ್ರೂ ತಿಳ್ಕೊಳ್ಳಿ. ನೋಡಿ ಸ್ವಾಮಿ, ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆನೆ ಒಬ್ಬ MLA ಒಂದು ಅತ್ಯಾಚಾರ ಪ್ರಕರಣಕ್ಕೆ ಒಳಗಾಗಿರ್ತಾರೆ. ಅವ್ರದ್ದು ತೀರ್ಪು 6 ತಿಂಗಳಲ್ಲಿ ಬಗೆಹರಿದೋಗುತ್ತೆ. ಅದೇ ರೀತಿ ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ, ಊಬರ್ ಬೈಕ್ ಟ್ಯಾಕ್ಸಿ 4 ವರ್ಷದಿಂದ ಸತತವಾಗಿ 4 ವರ್ಷದಿಂದ ಕೋರ್ಟಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದನ್ನ ಬ್ಯಾನ್ ಮಾಡೋದಕ್ಕೆ ಬೇರೆ ಯಾವುದೋ ಒಂದು ಸಮುದಾಯದಿಂದ ಸಮುದಾಯಕ್ಕೆ ಬೆಂಕಿ ಹಚ್ಚುವಂತ ಕೆಲಸ ಆಗಿತ್ತು. ಹಿಂದೂ ಮುಸ್ಲಿಮ್ಸ್ ಗಲಾಟೆಗಳನ್ನ ಈ ಆಡಳಿತ ಪಕ್ಷ ಬೇರೆ ಪಕ್ಷಗಳೆಲ್ಲ ಸೇರಿ ಹಿಂದೂ ಮುಸ್ಲಿಮ್ಸ್ ಹೊಡೆಯುವಂತ ಕೆಲಸ ಮಾಡಿದ್ರು. ಆವಾಗ ನ್ಯಾಯಾಧೀಶರ ಪೀಠನ ಒಂದು ರಚನೆ ಮಾಡಿ ಅದ್ಭುತವಾಗಿ 15 ದಿನದಲ್ಲಿ ಒಂದು ತೀರ್ಪನ್ನ ಕೊಡುವಂತ ಕೆಲಸ ಆಗಿದೆ. ಇದಕ್ಕೆ ಯಾಕೆ ನಮ್ಮ ಚಾಲಕರ ಸಮುದಾಯಕ್ಕೆ ಯಾಕೆ ನೀವು ಒಂದು ನ್ಯಾಯಾಧೀಶರ ಪೀಠ ಅಂತ ಒಂದು ರಚನೆ ಮಾಡಿ ಅದು ನ್ಯಾಯ ಯಾಕೆ ಕೊಡಬಾರದು ಅಂತ? ಯಾಕೆ 15 ದಿನದಲ್ಲಿ ನಮ್ಗೆ ನ್ಯಾಯ ಕೊಡಿಸುವಂತ ಕೆಲಸ ಆಗಲ್ಲ? ಯಾಕೆ ಅಂದ್ರೆ ಈ ಆಡಳಿತ ಪಕ್ಷ ಆಗಿರ್ಲಿ, ವಿರೋಧ ಪಕ್ಷದ ನಾಯಕರಾಗಿರ್ಲಿ, ಇನ್ನು ಉಳಿದಂತ ಮಿತ್ರ ಪಕ್ಷಗಳಾಗಿರ್ಲಿ, ಏನಾದ್ರೂ ನೀವು ಸೂಟ್ಕೇಸ್ಗಳನ್ನ ತಗೊಂತಾ ಇದ್ರೆ ಅದಕ್ಕೆ ಇಷ್ಟು ದಿನ ಒಂದು ನಮ್ಮ ಬಗೆಹರಿಸ್ತೀರಾ. ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ, ಊಬರ್ ಬೈಕ್ ಟ್ಯಾಕ್ಸಿನ ಅನಾಧಿಕೃತವಾಗಿರೋ ಒಂದು ಮೋಟಾರ್ ಕಾಯ್ದೆಯಲ್ಲೇ ಇದು ಇಲ್ವೇ ಇಲ್ಲ. 1998 ಮೋಟಾರ್ ಕಾಯ್ದೆ ವಾಹನದಲ್ಲಿ ಇದು ಇಲ್ಲವೇ ಇಲ್ಲ. ಆದ್ರೂ ಇದನ್ನ ಬೆಳವಣಿಗೆ ಮಾಡೋದಕ್ಕೆ ಇದನ್ನ ಬಿಟ್ಟಿದ್ದೀರಾ. ಕೇಳಿದ್ರೆ ನಮ್ಮ ಸಾರಿಗೆ ಆಯುಕ್ತರು ಅವ್ರದ್ದು ಎದುರಿಸ್ತಾ ಇದೀವಿ. ಹಾಗಾಗಿ ಇದನ್ನ ಮನವಿ ಅಂತಾದ್ರೂ ತಿಳ್ಕೊಳ್ಳಿ, ಇಲ್ಲ ಎಚ್ಚರಿಕೆ ಅಂತನಾದ್ರೂ ತಿಳ್ಕೊಳ್ಳಿ. ನೋಡಿ ಸ್ವಾಮಿ, ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆನೆ ಒಬ್ಬ MLA ಒಂದು ಅತ್ಯಾಚಾರ ಪ್ರಕರಣಕ್ಕೆ ಒಳಗಾಗಿರ್ತಾರೆ. ಅವ್ರದ್ದು ತೀರ್ಪು 6 ತಿಂಗಳಲ್ಲಿ ಬಗೆಹರಿದೋಗುತ್ತೆ. ಅದೇ ರೀತಿ ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ, ಊಬರ್ ಬೈಕ್ ಟ್ಯಾಕ್ಸಿ 4 ವರ್ಷದಿಂದ ಸತತವಾಗಿ 4 ವರ್ಷದಿಂದ ಕೋರ್ಟಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದನ್ನ ಬ್ಯಾನ್ ಮಾಡೋದಕ್ಕೆ ಬೇರೆ ಯಾವುದೋ ಒಂದು ಸಮುದಾಯದಿಂದ ಸಮುದಾಯಕ್ಕೆ ಬೆಂಕಿ ಹಚ್ಚುವಂತ ಕೆಲಸ ಆಗಿತ್ತು. ಹಿಂದೂ ಮುಸ್ಲಿಮ್ಸ್ ಗಲಾಟೆಗಳನ್ನ ಈ ಆಡಳಿತ ಪಕ್ಷ ಬೇರೆ ಪಕ್ಷಗಳೆಲ್ಲ ಸೇರಿ ಹಿಂದೂ ಮುಸ್ಲಿಮ್ಸ್ ಹೊಡೆಯುವಂತ ಕೆಲಸ ಮಾಡಿದ್ರು. ಆವಾಗ ನ್ಯಾಯಾಧೀಶರ ಪೀಠನ ಒಂದು ರಚನೆ ಮಾಡಿ ಅದ್ಭುತವಾಗಿ 15 ದಿನದಲ್ಲಿ ಒಂದು ತೀರ್ಪನ್ನ ಕೊಡುವಂತ ಕೆಲಸ ಆಗಿದೆ. ಇದಕ್ಕೆ ಯಾಕೆ ನಮ್ಮ ಚಾಲಕರ ಸಮುದಾಯಕ್ಕೆ ಯಾಕೆ ನೀವು ಒಂದು ನ್ಯಾಯಾಧೀಶರ ಪೀಠ ಅಂತ ಒಂದು ರಚನೆ ಮಾಡಿ ಅದು ನ್ಯಾಯ ಯಾಕೆ ಕೊಡಬಾರದು ಅಂತ? ಯಾಕೆ 15 ದಿನದಲ್ಲಿ ನಮ್ಗೆ ನ್ಯಾಯ ಕೊಡಿಸುವಂತ ಕೆಲಸ ಆಗಲ್ಲ? ಯಾಕೆ ಅಂದ್ರೆ ಈ ಆಡಳಿತ ಪಕ್ಷ ಆಗಿರ್ಲಿ, ವಿರೋಧ ಪಕ್ಷದ ನಾಯಕರಾಗಿರ್ಲಿ, ಇನ್ನು ಉಳಿದಂತ ಮಿತ್ರ ಪಕ್ಷಗಳಾಗಿರ್ಲಿ, ಏನಾದ್ರೂ ನೀವು ಸೂಟ್ಕೇಸ್ಗಳನ್ನ ತಗೊಂತಾ ಇದ್ರೆ ಅದಕ್ಕೆ ಇಷ್ಟು ದಿನ ಒಂದು ನಮ್ಮ ಬಗೆಹರಿಸ್ತೀರಾ. ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ, ಊಬರ್ ಬೈಕ್ ಟ್ಯಾಕ್ಸಿನ ಅನಾಧಿಕೃತವಾಗಿರೋ ಒಂದು ಮೋಟಾರ್ ಕಾಯ್ದೆಯಲ್ಲೇ ಇದು ಇಲ್ವೇ ಇಲ್ಲ. 1998 ಮೋಟಾರ್ ಕಾಯ್ದೆ ವಾಹನದಲ್ಲಿ ಇದು ಇಲ್ಲವೇ ಇಲ್ಲ. ಆದ್ರೂ ಇದನ್ನ ಬೆಳವಣಿಗೆ ಮಾಡೋದಕ್ಕೆ ಇದನ್ನ ಬಿಟ್ಟಿದ್ದೀರಾ. ಕೇಳಿದ್ರೆ ನಮ್ಮ ಸಾರಿಗೆ ಆಯುಕ್ತರು ಅವ್ರದ್ದು ಎದುರಿಸ್ತಾ ಇದೀವಿ. ಹಾಗಾಗಿ ಇದನ್ನ ಮನವಿ ಅಂತಾದ್ರೂ ತಿಳ್ಕೊಳ್ಳಿ, ಇಲ್ಲ ಎಚ್ಚರಿಕೆ ಅಂತನಾದ್ರೂ ತಿಳ್ಕೊಳ್ಳಿ. ನೋಡಿ ಸ್ವಾಮಿ, ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆನೆ ಒಬ್ಬ MLA ಒಂದು ಅತ್ಯಾಚಾರ ಪ್ರಕರಣಕ್ಕೆ ಒಳಗಾಗಿರ್ತಾರೆ. ಅವ್ರದ್ದು ತೀರ್ಪು 6 ತಿಂಗಳಲ್ಲಿ ಬಗೆಹರಿದೋಗುತ್ತೆ. ಅದೇ ರೀತಿ ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ, ಊಬರ್ ಬೈಕ್ ಟ್ಯಾಕ್ಸಿ 4 ವರ್ಷದಿಂದ ಸತತವಾಗಿ 4 ವರ್ಷದಿಂದ ಕೋರ್ಟಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದನ್ನ ಬ್ಯಾನ್ ಮಾಡೋದಕ್ಕೆ ಬೇರೆ ಯಾವುದೋ ಒಂದು ಸಮುದಾಯದಿಂದ ಸಮುದಾಯಕ್ಕೆ ಬೆಂಕಿ ಹಚ್ಚುವಂತ ಕೆಲಸ ಆಗಿತ್ತು. ಹಿಂದೂ ಮುಸ್ಲಿಮ್ಸ್ ಗಲಾಟೆಗಳನ್ನ ಈ ಆಡಳಿತ ಪಕ್ಷ ಬೇರೆ ಪಕ್ಷಗಳೆಲ್ಲ ಸೇರಿ ಹಿಂದೂ ಮುಸ್ಲಿಮ್ಸ್ ಹೊಡೆಯುವಂತ ಕೆಲಸ ಮಾಡಿದ್ರು. ಆವಾಗ ನ್ಯಾಯಾಧೀಶರ ಪೀಠನ ಒಂದು ರಚನೆ ಮಾಡಿ ಅದ್ಭುತವಾಗಿ 15 ದಿನದಲ್ಲಿ ಒಂದು ತೀರ್ಪನ್ನ ಕೊಡುವಂತ ಕೆಲಸ ಆಗಿದೆ. ಇದಕ್ಕೆ ಯಾಕೆ ನಮ್ಮ ಚಾಲಕರ ಸಮುದಾಯಕ್ಕೆ ಯಾಕೆ ನೀವು ಒಂದು ನ್ಯಾಯಾಧೀಶರ ಪೀಠ ಅಂತ ಒಂದು ರಚನೆ ಮಾಡಿ ಅದು ನ್ಯಾಯ ಯಾಕೆ ಕೊಡಬಾರದು ಅಂತ? ಯಾಕೆ 15 ದಿನದಲ್ಲಿ ನಮ್ಗೆ ನ್ಯಾಯ ಕೊಡಿಸುವಂತ ಕೆಲಸ ಆಗಲ್ಲ? ಯಾಕೆ ಅಂದ್ರೆ ಈ ಆಡಳಿತ ಪಕ್ಷ ಆಗಿರ್ಲಿ, ವಿರೋಧ ಪಕ್ಷದ ನಾಯಕರಾಗಿರ್ಲಿ, ಇನ್ನು ಉಳಿದಂತ ಮಿತ್ರ ಪಕ್ಷಗಳಾಗಿರ್ಲಿ, ಏನಾದ್ರೂ ನೀವು ಸೂಟ್ಕೇಸ್ಗಳನ್ನ ತಗೊಂತಾ ಇದ್ರೆ ಅದಕ್ಕೆ ಇಷ್ಟು ದಿನ ಒಂದು ನಮ್ಮ ಬಗೆಹರಿಸ್ತೀರಾ. ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ, ಊಬರ್ ಬೈಕ್ ಟ್ಯಾಕ್ಸಿನ ಅನಾಧಿಕೃತವಾಗಿರೋ ಒಂದು ಮೋಟಾರ್ ಕಾಯ್ದೆಯಲ್ಲೇ ಇದು ಇಲ್ವೇ ಇಲ್ಲ. 1998 ಮೋಟಾರ್ ಕಾಯ್ದೆ ವಾಹನದಲ್ಲಿ ಇದು ಇಲ್ಲವೇ ಇಲ್ಲ. ಆದ್ರೂ ಇದನ್ನ ಬೆಳವಣಿಗೆ ಮಾಡೋದಕ್ಕೆ ಇದನ್ನ ಬಿಟ್ಟಿದ್ದೀರಾ. ಕೇಳಿದ್ರೆ ನಮ್ಮ ಸಾರಿಗೆ ಆಯುಕ್ತರು